ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಇಂದು ನಾನು ಅಧ್ಯಾಯ 10 ಕೆಲಸ ಮತ್ತು ಶಕ್ತಿ ಅದರಲ್ಲಿ ಚಟುವಟಿಕೆ 10.11 ಈ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ವಸ್ತು. ಈ ಒಂದು ವಸ್ತುವನ್ನು ನಿರ್ದಿಷ್ಟ ಎತ್ತರದವರೆಗೆ ಎತ್ತಿದಾಗ ಅದು ಈಗ ಕೆಲಸ ಮಾಡಲು ಶುರು ಮಾಡುತ್ತದೆ. ಅದೇ ಕಾಯವನ್ನು ಕೆಳಗೆ ಬಿಟ್ಟಾಗ ಅದರ ಕೆಲಸ ಏನಾಗಿರುತ್ತದೆ ಎಂದು ತಿಳಿಯೋಣ. ಮೊದಲಿಗೆ ಈ ಕಾಯವನ್ನು ನಿರ್ದಿಷ್ಟ ಎತ್ತರದವರೆಗೆ ಎತ್ತೋಣ. ಈ ಕಾಯವನ್ನು ಎತ್ತರದಿಂದ ಕೆಳಕ್ಕೆ ಬಿಟ್ಟಾಗ ಅದರ ಕೆಲಸ ಶೂನ್ಯ ಆಗಿರುತ್ತದೆ. ಈ ಕಾಯವನ್ನು ಎತ್ತರದವರೆಗೆ ಎತ್ತಿದಾಗ ಅದು ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತದೆ. ಆ ಕಾಯವು ಹೆಚ್ಚು ಕೆಲಸವನ್ನ ಮಾಡಬಲ್ಲದು. ಅದೇ ಕಾಯವನ್ನು ಕೆಳಗೆ ಬಿಟ್ಟಾಗ ಆ ಕಾಯವು ಶಕ್ತಿಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಆ ಕಾಯವು ಕೆಲಸ ಮಾಡಲು ಆಗುವುದಿಲ್ಲ. ಇದರಿಂದ ತಿಳಿಯುವುದೇನೆಂದರೆ, ಈ ಕಾಯವನ್ನು ಮೇಲಕ್ಕೆ ಎತ್ತಿದಾಗ ಅಲ್ಲಿ ಪ್ರಚನ ಶಕ್ತಿ ಉಂಟಾಗಿರುತ್ತದೆ. ಅದೇ ಕಾಯವನ್ನು ಕೆಳಗೆ ಬಿಟ್ಟಾಗ ಅಲ್ಲಿ ಚಲನ ಶಕ್ತಿಯೇ ಉಂಟಾಗಿರುತ್ತದೆ ಎಂದು ನಾವು ತಿಳಿಯಬಹುದು. ಧನ್ಯವಾದಗಳು.